ಹಲೋ ಫ್ಯಾಮ್, ನಮಸ್ಕಾರ. ಏನಪ್ಪ ಕಬ್ಬಿನ ಹಾಲು ಕುಡಿತೀನಿ ಅಂತ ನೀವು ನೋಡ್ತಾ ಇದ್ದೀರಾ. ಸೊ ಇವತ್ತು ನಾನು ಬಂದಿರುವಂಥದ್ದು ಆಲೆಮನೆ ಹಬ್ಬಕ್ಕೆ. ವರ್ಕ್ ಮುಗಿಸಿ ಸೀದಾ ಬಂದಿದ್ದು ನಾ ಆಲೆಮನೆಗೆ. ಮಲೆನಾಡು ಅಂದ್ರೂ ಕೂಡಲೇ ಈ ಒಂದು ಕಬ್ಬಿನ ಕೃಷಿಯು ಕೂಡ ಒಂದು, ಅದನ್ನೋಸ್ಕರ ನಿಮಗೆ ತೋರ್ಸೋಕ್ಕೋಸ್ಕರ ಬಂದಿದ್ದೀನಿ. ಇಲ್ಲಿರುವಂತಹ ಸ್ಪೆಷಲ್ಲು, ಇದರಿಂದ ಯೂಸ್ ಇದೆಯೋ ಇಲ್ವೋ, ಹಾಗೆ ಹೇಗೆ ಮಾಡ್ತಾರೆ ಪ್ರತಿ ಒಂದು ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಾನು ಎಲ್ಲಿಗೆ ಹೋಗಿದ್ದೆ ಅಂತ ನೀವು ನೋಡ್ತಾ ಇದ್ದೀರಾ. ದೊಡ್ಡನಹಳ್ಳಿಯಿಂದ ಸುಮಾರು ಮುಂದೆ ಒಂದು 6 ಕಿಲೋಮೀಟ್ರ್ ದೂರದಲ್ಲಿ ಹರೀಶ್ ಅನ್ನೋರ ಮನೆ ಇತ್ತು. ಸೊ ಅವ್ರ ಮನೆಗೆ ಹೋಗಿದ್ದೆ. ಅವ್ರು ನನಗೆ ಇನ್ಸ್ಟಾಗ್ರಾಮಿಂದ ಕನೆಕ್ಟ್ ಮಾಡಿದ್ರು. ನೋಡ್ತಾ ಇದ್ದೀರಾ, ಇವರೇ ಹರೀಶ್ ಅಂತ. ಸೊ ಇನ್ಸ್ಟಾದಲ್ಲಿ ಅಕ್ಕ ಬನ್ನಿ ನಮ್ಮನೆ ಆಲೆಮನೆ ಹಬ್ಬ ಇದೆ ಅಂತ ಸುಮಾರು ಸಲ ಕರೆದಿದ್ರು. ಹಾಗಾಗಿ ನಾ ಇಲ್ಲಿಗೆ ಬಂದಿದ್ದೆ. ಇಲ್ಲಿ ಒನ್ ಆಫ್ ದಿ ಬೆಸ್ಟ್ ರಿಯಾಕ್ಷನ್ ಅಂತ ಹೇಳ್ಬೋದು. ಅದರೊಳಗೂ ಗಾಣದಿಂದನೇ ಮಾಡ್ತಿರೋಂಥ ಈ ಒಂದು ಕಬ್ಬಿನ ಹಾಲು ಹೇಗೆ ತೆಗಿತಾರೆ, ಹೇಗೆಲ್ಲ ಇರುತ್ತೆ ಅಂತೆಲ್ಲ ನಾನು ನೋಡಿದೆ. ಒನ್ ಆಫ್ ದಿ ಬ್ಯೂಟಿಫುಲ್ ಅಂತ ಅನ್ನಿಸ್ತು. ಆವಾಗ ನಾವು ಕೋಣರಿಂದ ಕಾಣದಲ್ಲಿ ತೆಗಿತಾರಲ್ಲ, ಸೇಮ್ ಹಾಗೆ ಇತ್ತು. ಇವಾಗ ಆಟೋಮೆಟಿಕ್ಲಿ ಕರೆಂಟಿಂದ ತೆಗಿತಾಯಿದ್ರು. ಅದರೊಳಗೂ ಆ ಮಕ್ಳಿಗೆ ಖುಷಿ ಏನು ಗೊತ್ತುಂಟ, ಅಲ್ಲಿ ಬಂದಿರೋಂಥ ಕಬ್ಬಿಂದು ಜೋಳಿ ಏನಿರುತ್ತೆ ಅದನ್ನೆಲ್ಲ ತೊಗೊಂಡೋಗಿ ಅಲ್ಲಿ ಒಣಗಿ ಹಾಕೋದು, ಅವೆಲ್ಲ ಎಂಜಾಯ್ ಮಾಡ್ತಾಯಿದ್ರು. ಸೊ ನೋಡ್ತಾ ಇದ್ದಾರೆ ಎಷ್ಟು ನ್ಯಾಚುರಲ್ ಕಬ್ಬಿನ ಹಾಲು. ನೋಡ್ತಾ ಇದ್ದಂಗೆ ಅವಾಗಿಂದ ಒಂದು ಟೆಕ್ನಾಲಜಿಯಿಂದ ಇಷ್ಟೆಲ್ಲ, ಈಗ ಸುಮಾರು ಟೆಕ್ನಾಲಜಿ ಕಂಪ್ಲೀಟ್ ಫುಲ್ ಚೇಂಜ್ ಆಗಿದೆ. ಬಟ್ ಆದರೂ ಕೆಲವೊಂದು ಕಡೆ ಇನ್ನೂ ಹಳೆ ಟೆಕ್ನಾಲಜಿನ ಹಾಗೆ ಇಟ್ಟಿರೋದು ನೋಡೋದು ಸಿಕ್ಕಾಪಟ್ಟೆ ಖುಷಿ ಆಯಿತು ಅಂತಲೇ ಹೇಳ್ಬೋದು. ನೋಡ್ತಾ ಇದ್ರೆ ಸುಮಾರು ಜನ ಇದ್ದರು. ನಾನು ಬಂದಾಗ ಸ್ವಲ್ಪ ಜನ ಅಷ್ಟೇ ಇದ್ದರು, ಆದರೂ ನನ್ನ ವಿಡಿಯೋ ಮಾಡೋಕ್ಕಂತೂ ಸಖತ್ತಾಗಾಯಿತು. ಫಸ್ಟ್ಲಿ ನಾನು ಕಬ್ಬಿನ ಹಾಲು ಕುಡಿದೆ. ಅವರು ಹೇಳಿದ್ರು ಫಸ್ಟ್ ಬಂದಾಗ ಕಬ್ಬಿನ ಹಾಲು ಕೊಡೋದೆ ಅತಿಥಿ ಸತ್ಕಾರ ಅಂತ ಹೇಳಿ. ಫಸ್ಟ್ ನಾನಂತೂ ಹೊಟ್ಟೆ ತುಂಬ ಕಬ್ಬಿನ ಹಾಲು ಕುಡಿದು ನಂತರ ನೋಡ್ತಾ ಇದ್ದೀರಾ, ಇದೆಲ್ಲ ಅವರ ಅಣ್ಣ ತಮ್ಮ ಎಲ್ಲ ಮನೆ ಅಂತ. ಸೊ ಅವರೆಲ್ಲ ಒಟ್ಟಿಗೆ ಕಬ್ಬಿನ ಹಾಲನ್ನ ತಯಾರಿ ಮಾಡಿ ಅದರಿಂದ ಕಬ್ಬು ಸೊ ಎಲ್ಲ ತಂದು ಅಲ್ಲಿ ಎಲ್ಲ ವರ್ಕ್ ಒಟ್ಟಿಗೆ ಮಾಡಿ ಅವ್ರ ಮನೆ ಇವ್ರ ಮನೆ ಕೆಲಸ ಎಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡಿ ನಂತರ ಅದರಿಂದ ಬೆಲ್ಲ ತೆಗೆದು ಆಮೇಲೆ ಅಲ್ಲಿ ವಿಭಾಗ ಮಾಡ್ಕೊಳ್ಳೋದು, ಅಂದರೆ ಅವ್ರದ್ದು ಇವ್ರದ್ದು ಅಂತ ಹೇಳ್ಕೊಂಡು. ಇವರ ಒಂದು ಜೊತೆಗಿರುವಂತಹ ಈ ಏಕತೆ ನೋಡಿ ಸಖತ್ ಖುಷಿ ಆಯಿತು. ಅದರೊಳಗೂ ಆ ಮಕ್ಕಳೆಲ್ಲ ಪ್ರೋ ಆ್ಯಕ್ಟಿವ್ ಥರನೇ ಇದ್ದರು. ವಿಡಿಯೋಸ್ ಮಾಡಿದಾಗೂ ಎಷ್ಟು ಚೆಂದ ಕೆಲಸ ಮಾಡ್ತಾಯಿದ್ರು. ಇದೇ ಪೇಟೆ ಕಡೆ ಮಕ್ಕಳಾದರೆ ಇಷ್ಟು ಆ್ಯಕ್ಟಿವ್ ಆಗಿರ್ತಾರ, ನೀವೇ ಹೇಳಿ ನೋಡೋಣ. ಇನ್ನು ಇಲ್ಲಿ ಏನು ಗೊತ್ತಾ, ಫಸ್ಟ್ಲಿ ಬೆಂಕಿ ಎಲ್ಲ ಹಚ್ಚಿ ಅದನ್ನು ಕಾಯಿಸೋವಂಥದ್ದು. ಅದರೊಳಗೂ ನಾವು ಚಳಿ ಅನ್ಕೋತೀವಿ, ಬಟ್ ಅವ್ರು ಹೇಳ್ತಾಯಿದ್ರು ಇಲ್ಲಿ ಚಳಿನೇ ಆಗೋದಿಲ್ಲ ಅಂತ ಹೇಳಿ. ಇದರೊಳಗೆ ಒಂದಿಷ್ಟು ಜನ ಕಬ್ಬನ್ನೆಲ್ಲ ತಂದು ಅಲ್ಲಿಂದ ಗದ್ದೆಯಿಂದ ತೆಗೆದು ಸೊ ಕಬ್ಬನ್ನೆಲ್ಲ ತೊಗೊಬರ್ತಾಯಿದ್ರು. ಇನ್ನು ಈ ಕೃಷಿ ಜೀವನ ಹೇಗೆಲ್ಲ ಇರುತ್ತೆ, ಹೇಗೆ ಮಾಡೋದು ಪ್ರತಿಯೊಂದು ನೋಡ್ಕೋಬೇಕಾ. ಹಾಗಾದರೆ ಬನ್ನಿ ಇವ್ರ ಹತ್ರನೇ ಕೇಳೋಣ, ಈ ಒಂದು ಕೃಷಿ ಜೀವನ ಈಸಿನಾ ಕಷ್ಟನಾ ಹೇಗೆ ಅಂತ. ಇಷ್ಟು ವೇಸ್ಟ್ ಆಗ್ತದಲ್ಲ, ಇದು ಬೀಜಕ್ಕೆ ನಾವು ಬೀಜ ಮಾಡ್ತೀವಿ. ಅಂದ್ರೆ ನೆಕ್ಸ್ಟ್ ಇದು ಮತ್ತೊಂದು ಬೆಳೆಗೆ ಹಾಕಬೇಕು ಅಂದ್ರೆ ಇದನ್ನೊಂದು 5-6 ದಿನ ನೆನೆಸಿಟ್ಟು ಇದನ್ನ ಸುಲಿದು ಮತ್ತೆ ಓಳಿ ತೆಗೆದು ಹಾಕಿ ನಾವು ಬೀಜ ಮಾಡ್ತೀವಿ. ಇದನ್ನೇ ಮತ್ತೆ ನೆಡ್ತೀರಾ, ಅವಾಗ ಮತ್ತೆ ಬೆಳೆಯುತ್ತೆ. ಹೌದಾ, ಒಂದು ವರ್ಷಕ್ಕೆ ಒಂದೇ ಸಲ ಫಲ? 11 ತಿಂಗಳದ್ದು ಫಲ ಇದೆ. 11 ತಿಂಗಳು, 11 ತಿಂಗಳಿಗೆ ಆದ್ಮೇಲೆ 1 ತಿಂಗಳು ನಿಮಗೆ ಫಲ ಸಿಗುವಂಥದ್ದು ಅಲ್ಲ. ಸೊ ಈಗ ಈ ಇಷ್ಟು ಗದ್ದೆಯಲ್ಲಿ ಎಷ್ಟು ಮಾಡ್ಬೋದು ನಿಮ್ಮ ಪ್ರಕಾರ? ಇಲ್ಲಿ ನಾವು ಇದಿಷ್ಟೇ ಗದ್ದೆಯಲ್ಲಿ ನಾವು 2,500 ಬೀಜ ಹಾಕ್ತೇವೆ. ಈ ಥರದ್ದು ಆಗ್ತದೆ. ಅದು ಅಂದ್ರೆ ಚಲೋ ಬಂದ್ರೆ ಆಯ್ತು. ಈ ಸಲ ಬೆಳೆ ಅಷ್ಟು ಚೆನ್ನಾಗಿಲ್ಲ, ಮಳೆ ಜಾಸ್ತಿ ಆಗಿರೋ ಕಾರಣ ಬೆಳೆ ಚೆನ್ನಾಗಿಲ್ಲ. ಅಂದ್ರೆ ಕಬ್ಬಿಗೂ ರೋಗ ಭಾಳ ಬರ್ತಾ ಇದೆ. ಅಂದ್ರೆ ಪ್ರತಿ ವರ್ಷ ಎಲ್ಲ ಚಲೋ ಆಗ್ತಿದೆ. ಈ ಸಲ ಒಂದು ಸ್ವಲ್ಪ ಎಲ್ಲ ಕಬ್ಬಿನ ಗದ್ದೆನೂ ಸಾಧಾರಣ ಇದೆ ಅಂತ ಹೇಳಿ. ಇನ್ನು ಒಂದು ಇದ್ರೊಳಗೆ ಒಂದೇ ಆಗುತ್ತಾ? ಇಲ್ಲ ಇದೊಂದು ಇದರಲ್ಲಿ ಒಂದು 10ರಿಂದ 12 ಇದಾಗ್ತದೆ. ಇದರಿಂದ ಆಗತ್ತೆ. ಅಂದ್ರೆ ಇದಕ್ಕೆ ಮತ್ತೆ ಇಷ್ಟಿಷ್ಟೇ ಜಾಗದ ಈಗ ಅಡಿಕೆ ಇದ್ರೆ ಈಗ ನಾವು ಇಷ್ಟು ಜಾಗ ಬೇಕು. ಈ ಬೀಜ ಮುಗಿಯಕ್ಕೂ ಈ ಬೀಜದಿಂದ ಮತ್ತೊಂದು ಹಿಂಗೆ ಬೀಜ ಸ್ಟಾರ್ಟ್ ಆಗುತ್ತೆ. ಗ್ಯಾಪ್ ಅಂತ ಏನಿಲ್ಲ, ಡೈರೆಕ್ಟ್ ಹಾಗೆ ಸ್ಟಾರ್ಟ್ ಆಗ್ತದೆ. ಗದ್ದೆ ತೋರಿಸ್ತಿದೆ, ಒಂದು ಗದ್ದೆ ಮಾತ್ರ ಇರೋದು. ಯಾವ ಸೀಸನ್ ಅಲ್ಲಿ ಕಬ್ಬಿನ ಸೀಸನ್ ಸ್ಟಾರ್ಟ್ ಇದೆ? ನಮ್ಮ ಈ ಮಲೆನಾಡು ಬದಿಗೆಲ್ಲ ಈಗ ಜನವರಿ ಫೆಬ್ರವರಿ ಮಾರ್ಚ್ ಅಂದ್ರೆ ಮುಗ್ದೋಗ್ತದೆ. ಮಾರ್ಚಿಗೆ ನಾವು ಮತ್ತೆ ಕಬ್ಬು ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಮತ್ತೆ ಜನವರಿ ಫೆಬ್ರವರಿ ಮತ್ತೆ ಕಟಾವು ಮಾಡಿ ಬೆಲ್ಲ ಮಾಡೋದು. ಸೊ ಹೆಂಗಿದೆ ಸರ್ ನಿಮ್ಮ ಪ್ರಕಾರ ಕಬ್ಬಿಂದು ಕೃಷಿ ಒಳಗೆ ಲಾಭ ಉಂಟಾ ಇಲ್ಲ? ಕಬ್ಬಿನ ಕೃಷಿ ಒಳಗೆ ಈ ಸಲ ಲಾಭ ಉಂಟು. ಈ ಸಲ ರೇಟು ಇದೆ. ಹೋದ ವರ್ಷ ಒಂದು ಸ್ವಲ್ಪ ಇತ್ತು ಬಿಟ್ಟರೆ ಅದಕ್ಕೂ ಹೋದ ವರ್ಷ ಎಲ್ಲ ಏನೂ ರೇಟ್ ಇಲ್ಲಾಗಿತ್ತು. ಮಾಡಿದ ಬೆಳೆಗೆ ಹಂದಿಗಳ ಕಾಟ, ಮಂಗನ ಕಾಟ, ಮತ್ತು ಈ ರಸಗೊಬ್ಬರ ಅದೋದು ಜಾಸ್ತಿ. ಅಂದರೆ ಈ ರೇಟ್ ಇಲ್ಲಾಗಿತ್ತು. ಎಲ್ಲ ಖರ್ಚು ಮಾಡಿದಕ್ಕಿಂತ ಹೆಚ್ಚಿದೆ ಇಲ್ಲಾಗಿತ್ತು. ಲಾಭ ಕಮ್ಮಿ, ನಷ್ಟ ಜಾಸ್ತಿ ಅಂತ ಹೇಳಿ. ಇನ್ನು ಕೃಷಿ ಮಾಡೋರಿಗೆ ನಿಮ್ಮ ಸಲಹೆ ಏನು? ಆಮೇಲೆ ಈಗ ನಾನು ನೋಡಿದೆ, ನಾವು ಬಂದ್ವಿ 2 ಲೋಟ ಏನು ಕಬ್ಬಿನ ಹಾಲು ಕೊಟ್ರಿ, ಹೀಗೆ
ಲೈಕ್ ಈಗ ಅದರಿಂದ ಲಾಭ ಹೀಗೆ ಕೊಡ್ತಾ ಹೋದ್ರೆ ಲಾಭ ಸಿಗತ್ತೆ ಸರ್ ಹಂಗಂದ್ರೆ ಅಂದ್ರೆ ನಾವು ಮಾಡಿದ ಬೆಳೆಗೆ ನಾವೊಂದು 2 ಹಂಚು ತಿಂದ್ರೆ ನಮಗೂ ಒಂದು ಖುಷಿ ಈ ತರ ಖುಷಿ ಅಂತ ಹೇಳಿ ನಾವು ಬಂದರಿಗೆ ಯಾವಾಗೂ ಹಾಲಿಲ್ಲ ಬೆಲ್ಲ ಇಲ್ಲ ಆ ತರ ಯಾವುದೂ ಇಲ್ಲ ಅಂದ್ರೆ ಬಂದರಿಗೆ ಕೊಟ್ಟ ಹಿಂಗೆ ನಮ್ಗೆ ಈ ಕೃಷಿಯಲ್ಲಿ ನಮಗೇನಂದ್ರೆ ಒಂಥರ ಖುಷಿ. ಒಂದು 4 ಜನ ಸೇರಿ ಕೆಲಸ ಮಾಡೋದು ಕಷ್ಟ ಆದ್ರೂ ಒಂದು ಖುಷಿ ರೀತಿಯಲ್ಲಿ ಕೆಲಸ ಮಾಡ್ಕೊಂತ 4 ಜನ ಒಟ್ಟಾಗಿ ಇಲ್ಲೇ ಇದ್ರ ಹಿಂಗೆ ಒಂದ್ ಬದಿ ಕೆಲಸ ಮಾಡ್ಕೊಂಡಿರ್ತೀವಿ. ಎಲ್ಲ ಒಂಥರ ಫ್ಯಾಮಿಲಿ ತರನೇ ಅಂತ ಹೇಳಿ. ಇನ್ನು ಲಾಸ್ಟ್ಲಿ ಸೊ ಈ ಒಂದು ಆಲೆ ಮನೆ ಈಗ ನಿಮ್ದು ಆಲ್ರೆಡಿ ಮುಗೀತು ಅಂತ ಹೇಳಿದ್ರೆ, ಸೊ ಈಗ ನಿಮ್ದ್ರಿಂದ ಎಷ್ಟು ಲಾಭ ಅನ್ನೋದು ಏನಾದ್ರು ಆಯ್ತಾ? ಈಗ ಎಷ್ಟು ವರ್ಷಕ್ಕೆ ಎಷ್ಟು ತೆಗಿಬೋದು ನೀವು ಒಂದು ಅಗ್ರಿಗೇಟ್ ಅಂತ ಹೇಳಿದ್ರೆ? ಒಂದು ಫಲ ಎಷ್ಟು ತೆಗಿಬೋದು ಅಂದ್ರೆ ಈ ಸಲ ಬೆಲ್ಲ ರೇಟು ಅಂದ್ರೆ ಅಷ್ಟು ಬೆಲ್ಲ ಸೇಲ್ ಆಗಿದೆ, ಇನ್ನೊಂದ್ ಸ್ವಲ್ಪ ಬೆಲ್ಲ ಉಂಟು, ಅದೆಲ್ಲ ಸೇಲ್ ಆದ್ಮೇಲೆ ಎಲ್ಲ ಲೆಕ್ಕಾಚಾರ ಮಾಡಿ ಆಗುತ್ತೆ. ಲಾಭಾಂಶ ಬಹಳ ಉಂಟು. ಥ್ಯಾಂಕ್ ಯು. ಇಲ್ಲಿಗಂತ ಕರೆದು ನಮಗೆ ಬೆಲ್ಲ ಏನು ಒಂದು ಕಬ್ಬಿನ ಹಾಲು ಕೊಟ್ಟು ಇಷ್ಟು ಚಂದ ಟ್ರೀಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನು ಕೃಷಿ ಜೀವನ, ಈಗ ನೀವು ಯಂಗ್ಸ್ಟರ್ ಆಗಿ ಲಾಸ್ಟಿಗೆ ಒಂದು ಕ್ವಶನ್ ಕೇಳ್ತೀನಿ. ನಿಮ್ಮ ಪ್ರಕಾರ ಈಗ ನೀವು ಎಜುಕೇಶನ್ ಮಾಡ್ತಿರೋದು ಹೇಗೆ? ನಮ್ದು ಎಜುಕೇಶನ್ ಅಂದ್ರೆ ನಾನು ಡಿಗ್ರಿ ಮುಗಿಸಿದ್ದೆ. ಡಿಗ್ರಿ ಮುಗಿಸಿ ನಾನು ಕೃಷಿ, ನಾನೇ ಒಂದು 3 ಸಾವಿರ ಕಬ್ಬು ಹಾಕೊಂಡು ನಾನು ಕೃಷಿ ಮಾಡ್ತೆ. ಅದು ಬಿಟ್ಟು ನಾನು ಡ್ರೈವಿಂಗ್ ಮಾಡ್ತೇನೆ. ನಂದೇ ಟ್ರ್ಯಾಕ್ಟ್ರು, ನಂದೇ ಕಾರ್ ಉಂಟು. ಆ ಥರ ಡ್ರೈವಿಂಗಿಗೆ ಅದಕ್ಕೆ ಹೋಗ್ತೆ. ಅಂದ್ರೆ ಒಟ್ಟು ನಂದು ಸೈಡ್ ಬಿಸ್ನೆಸ್ ಯಾಕೆ ಒಂದು ಕೃಷಿಯಲ್ಲಿ ಗಾಡಿ ಕೆಲಸ ಇಲ್ಲ ಅಂದ್ರೆ ಮನೇಲಿ ಕೃಷಿ ಕೆಲಸ ಮಾಡೋದು ಖುಷಿನೂ ಕೊಡತ್ತೆ ಅಂತ ಹೇಳಿ. ಇನ್ನು ಈಗ ನೀವು ಹೇಳಿದ್ರೆ ಕೃಷಿ ಕೆಲಸ ಮಾಡೋದು ಉತ್ತಮ, ಒಳ್ಳೆಯದು, ಖುಷಿ ಕೊಡ್ತದ ಅಂತ ಹೇಳಿ. ಈಗ ಯಂಗ್ಸ್ಟರ್ಸ್ ಏನು ಮಾಡ್ತಿದ್ರು, ವಲಸೆ ಹೋಗ್ತಾ ಇದ್ದಾರೆ, ಮೋಸ್ಟ್ ಬ್ಯಾಂಗ್ಳೂರು ಎಲ್ಲ ಕಡೆ ಹೋಗಿ ಸೆಟ್ಲ್ ಆಗ್ತಿದ್ದಾರೆ. ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತಾರೆ? ಅಂದ್ರೆ ಕೃಷಿಯೊಳಗೆ ಜೀವನ ನಡೆಸಬಹುದಾ ಅಥವಾ? ಈಗ ನಮಗೇನು ನಾವು ಹಳ್ಳಿ ಬದಿಯಲ್ಲಿ ಇದ್ದು ರೂಢಿ ಆಗಿದೆ ನಮಗೆ. ಕೃಷಿಯಲ್ಲಿ ನಾವು ದುಡ್ಡು ಸಂಪಾದನೆ ಮಾಡೋದು ಹೆಂಗೆ, ನಮಗೆ ಕೆಲಸ ಹಿಂಗಿಂಗ್ ಮಾಡಿದ್ರೆ ಈ ತರ ಆಗ್ತದೆ ಅಂದ್ರೆ ನಮಗೆ ಸಣ್ಣ ಇಲ್ಲಿಂದನೇ ನಾವು ಕೊಲ್ಕ ಬಂದಿದ್ರಿಂದ ನಾವು ಮಾಡ್ತೀವಿ. ಅವ್ರಿಗೆ ಅಂದ್ಕೊಳ್ಳೆ ಗದ್ದಿ ಬಂದ್ಕೊಳ್ಳಿ ಅವ್ರಿಗೆ ಆಗಲ್ಲ, ಕೆಲಸ ಮಾಡಕ್ ಆಗಲ್ಲ. ಅದೇ ಅಂದ್ರೆ ಅವ್ರ ಇಷ್ಟಕ್ಕೆ ಅವ್ರಿಗೆ ಕೃಷಿ ಜೀವನ ಅಂದ್ರೆ ಖುಷಿ ಇದೆ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮೇಡಮ್, ಧನ್ಯವಾದ. ನೋಡಿದ್ರಲ್ಲ ಕಬ್ಬಿನ ಕೃಷಿ ಹೇಗೆ ಮಾಡೋದು ಅಂತ. ಸೈಡ್ ಗ್ಯಾಪಲ್ಲಿ ಬೆಲ್ಲ ಕಾಯ್ತಿತ್ತು, ಹಾಗೆ ನಾನು ಕೇಳಿದೆ 1-2 ಕ್ಲಿಪ್ ಮಾಡ್ಕೋಬೋದಾ ಅಂತ. ಅವರು ಮಾಡ್ಕೊಳ್ಳಿ ಅಂತ ಹೇಳಿದರು. ಇನ್ನು ಇಲ್ಲಿ ಕೂಡ ಸಾಕಷ್ಟು ಮಾಹಿತಿ ನಿಮಗೆ ಕೊಡೋದ್ರಲ್ಲಿದೆ, ಸೊ ಕೊಡ್ತೇನೆ, ತಪ್ಪದೆ ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಫಾಲೋ ಮಾಡ್ಕೊಬಿಡ್ರಪ್ಪ. ನಿಮ್ಮೆಲ್ಲರ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟು. ಹಾಗಾಗಿ ಇನ್ನು ನೀವೇ ಕೇಳಿಬಿಡಿ ಇನ್ನಷ್ಟು ಮಾಹಿತಿ. ಸರ್ ಈಗ ಇದು ಬೆಲ್ಲ ತೆಗೆದು ನೀವೇನೋ ಹಾಕ್ತಾ ಇದ್ರೆ ಜೆಂಡು ಬರ್ತದೆ, ಜೆಂಡು ತೆಗೆದು ಅದ್ರಾಗ ಇಟ್ಕೊಂಡ್ರೆ ಜೀವಾಮೃತ ಮಾಡ್ತೇವೆ. ಅದ್ರ ಜೀವಾಮೃತ ಅಂದ್ರೆ ಅದು ಕೃಷಿಗೆ ಇದಕ್ಕೆ ಅನುಕೂಲ ಆಗ್ತದೆ. ಅದು ಜೀವಾಮೃತ ಕಡಲೆ ಇಟ್ಟು ಮತ್ತು ಗಂಜಲ ಎಮ್ಮೆ ಸಗಣಿ ಅದು ಮತ್ತು ಜೆಂಡು ಹಾಕಿ ಒಂದು 20 ದಿವಸ ಪೊಳಿಸಿ ಅದನ್ನೆಲ್ಲ ಗದ್ದೆ ಹಾಕ್ತದೆ. ಓ ಅಂದ್ರೆ ಇದು ಬರೀ ಎಂತ ಈ ಕಬ್ಬಿಗೆ ಮಾತ್ರ ಅಥವಾ ತೋಟಕ್ಕೆ ಎಲ್ಲದಕ್ಕೂ ಬರುತ್ತೆ? ಅದಕ್ಕೆ ಜೀವಾಮೃತ ಅಂತ ಕರೀತೀರಾ? ಅದೊಂದು 20 ದಿವಸ ಕೊಳಿಸ್ಬೇಕಾಗ್ತದೆ. ಸಗಣಿ ಮತ್ತು ಕಡಲೆ ಇಟ್ಟು ಇದೆಲ್ಲ ಹಾಕಿ ಶಿವಸೆ ಇರ್ತದಲ್ಲ ಬೆಲ್ಲದಲ್ಲಿ ಅದು ಹಾಕೋದು. ಅದಿಲ್ಲಂದ್ರೆ ಕಕ್ಕಂಬಿ ಬೆಲ್ಲ ಹಾಕಬೇಕಾಗ್ತದೆ. ಇದರಿಂದ ಸಿಗ್ತದಲ್ಲ ನೀಲಿಂದ ಜೆಂಡು ಶಿವಸೆ ಇರ್ತದೆ. ಈಗ ಸರ್ ಮತ್ತೆ ಇದು ಇವತ್ತೊಂದೇ ದಿನ ಅಥವಾ ಮತ್ತೆ ನಾಳೆ ಬೇಯಿಸ್ಬೇಕಾ? ಮತ್ತೆ ಇದೇ ಸೇಮ್ ಬೆಲ್ಲ ಮತ್ತೆ ಬೇಯಿಸ್ಬೇಕು. ಹಾಗಾದ್ರೆ ಒಂದು ಕಬ್ಬಿನ ನೀವು ಆಲೆ ಮನೆ ಮಾಡಿದಾಗ ಆ ನೀರು ಅಂದ್ರೆ ಎಷ್ಟು ದಿನಕ್ಕಾದ್ರೂ ಬೆಲ್ಲ ಆಗುತ್ತೆ? ಇಲ್ಲ, ಇವತ್ತು ಹಾಕಿದ್ದು ಅದು 16 ಡಬ್ಬಿ ಹಾಲಿಗೆ 4 ಡಬ್ಬಿ ಬೆಲ್ಲ ಆಗ್ತದೆ. 2 ಡಬ್ಬಿ ಬೆಲ್ಲ ಆಗ್ತದೆ. 2 ಡಬ್ಬಿ ಬೆಲ್ಲ ಬರ್ತದೆ. ಸೊ ಅದು ಬೆಲ್ಲ ಮಾಡಕ್ಕೆ ಎಷ್ಟು ತಗೊಳುತ್ತೆ? ಇದೊಂದು 4 ತಾಸು ಆಗುತ್ತೆ. 4 ತಾಸು. ಹಾಗಾದ್ರೆ ಇವತ್ತು ಹಾಕಿದ್ದು ಇವತ್ತು ಬೆಲ್ಲ ಆಗತ್ತೆ. ಈಗ ಇದು ಅರ್ಧ ಆದಂಗೆ ಅಲ್ಲ? ಓ, ಇದನ್ನ ತೆಗಿಯೋದು ಮತ್ತೆ ಈಗ ಮತ್ತೆ ಹೊಸ ಹಾಲು ಹಾಕಿ. ಓ ಹಾಗೆ. ಅಂದ್ರೆ ಸರ್ ಈಗ ಈ ಗಣ ಎಷ್ಟು ವರ್ಷ ಆಯ್ತು ಸರ್ ನೀವು? 30 ವರ್ಷದಿಂದ ಇದೇ ಕೃಷಿ ಜೀವನ ಮಾಡ್ಕೊತಾ ಇದ್ದೀರಾ? ಸೀಸನ್ ಮಾತ್ರ ಆಯ್ತು, 1-2 ತಿಂಗಳು ಅಷ್ಟೇ ಇರ್ತದೆ. 1-2 ತಿಂಗಳು. ಆಮೇಲೆ ಇದೆಲ್ಲ ಇದೆಲ್ಲ ಹೀಗೆ ಹೋಗ್ತಾರೆ. ಹೌದಾ? ಇದೆಲ್ಲ ನಿಮ್ದೆ ಪಾತ್ರೆ ಗೀತ್ರೆ ಎಲ್ಲ ನಿಮ್ದೆ? ಇದು 1 ತಿಂಗಳು ಸೀಸನ್ ಅದು. ಆಮೇಲೆ ಮತ್ತೆ ಎಲ್ಲ ವಾಪಸ್ ಅದ್ರ ಆಮೇಲೆ ನಾನು ನೋಡಿದೆ ಆ ಗಣದ ಮೇಲ್ಗಡೆ 2 ಕಾಯಿ ಇಟ್ಟಿದ್ರಿ. ಅದು ದೇವರಿಗಂತ ಪ್ರತಿ ಸಲ ಪೂಜೆ ಮಾಡಿ ಮಾಡುವಂಥದ್ದು. ಓಕೆ ಸರ್, ಹಾಗಿದ್ರೆ ಈ ಸಲ ಏನಾದ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಕಾಂಟ್ಯಾಕ್ಟ್ ನಂಬರ್ ಹೇಳ್ಬೋದಾ? ಹೇಳಿ ಸರ್ ಅವ್ರಿಗೆ. 9449447007. ಎಸ್, ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಹತ್ರ ಬೆಲ್ಲ ತಗೋಬಹುದು. ಸೊ ಬೆಲ್ಲ ತಗೋಬಹುದು. ಎಷ್ಟೆಷ್ಟು ಕೆಜಿ ಬೆಲ್ಲ ಇದೆ ಸರ್? ಅದು 24 ಕೆಜಿ ಬೆಲ್ಲ 3800 ಇದೆ. 24 ಕೆಜಿ ಬೆಲ್ಲಕ್ಕೆ 3800. ನೋಡಿ, ಅಷ್ಟು ದಿನ ಕಷ್ಟಪಟ್ಟು ಅಷ್ಟ ಮಾಡೋಕ್ಕಾಗೋದು ಅಲ್ವಾ ಸರ್? ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಇದೆ 24 ಕೆಜಿ ಬೆಲ್ಲ. ಮತ್ತೆ ಇದು ಸಣ್ಣ ಡಬ್ಬ ಇದೆ, ಅದು 7 ಕೆಜಿ ಬರ್ತದೆ ಮೇಡಮ್. ಇದು 7 ಕೆಜಿ. ಇದಕ್ಕೆ ಎಷ್ಟು ಸರ್? ಇದಕ್ಕೆ ಎಷ್ಟು? ಅದು 7 ಕೆಜಿ ಬೆಲ್ಲಕ್ಕೆ 1200 ರೂಪಾಯಿ ಆಗುತ್ತೆ. 1200 ರೂಪಾಯಿ ಅಲ್ಲ? ಎಸ್.
ಮತ್ತೆ ಕೆಜಿ ಎಲ್ಲ ಕೊಡೋದಿಲ್ವಾ? ಕೆಜಿ ಕೊಡ್ತೇವೆ. ಕೆಜಿನೂ ಕೊಡ್ತೀವಿ. ಕೆಜಿ ಎಲ್ಲ ಇದೆ 160 ರೂಪಾಯಿ ಕೆಜಿ. 160 ರೂಪಾಯಿ ಕೆಜಿ. ಎಸ್, 160 ರೂಪಾಯಿ ಕೆಜಿ. ಥ್ಯಾಂಕ್ ಯು ಸರ್. ಓಕೆ ಮೇಡಮ್. ಸೊ ಈ ಥರ ಜರಿಯಾಗಿ ಆಗ್ತದೆ. ಸೊ ಇದು ಬಿಸಿ ಇರೋದಕ್ಕೆ ಹಾಂ ಇವತ್ತು ಮಾಡಿದ್ದು. ನಂತರ ಅಲ್ಲೆಲ್ಲ ಆಲೆ ಮನೆ ಮುಗಿಸಿ ಮತ್ತೆ ನಾನು ದೊಡ್ಡನಳ್ಳಿ ಕಡೆ ಹೋದೆ. ಯಾರ ಮನೆಗೆ ಅಂತ ಅಂದ್ಕೊಂಡಿದ್ದೀರಾ? ದರ್ಶನ್ ಮನೆಗೆ. ಸೊ ಪ್ರೀವಿಯಸ್ ಸುಮಾರು ವಿಡಿಯೋಸಲ್ಲಿ ದರ್ಶನ್ನ ನೀವು ನೋಡಿರ್ತೀರ, ತಮ್ಮನ. ಸೊ ಇವತ್ತು ನಾನು ಫಸ್ಟು ತಮ್ಮನ ಮನೆಯಲ್ಲಿ ಹರೀಶ್ ಅವ್ರ ಮನೆಯಲ್ಲಿ ಆಲೆ ಮನೆ ಮುಗಿಸಿ ಮತ್ತೆ ತಮ್ಮನ ಮನೆ ನೋಡ್ತಾ ಇದ್ದೀರಾ ಇಲ್ಲಿ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂತ. ಸೊ ಈ ಒಂದು ಜೂಲಿಯಿಂದನೇ ಬೆಂಕಿ ಮಾಡಿ ಅದರಿಂದನೇ ಹೊಗೆ ತರಿಸಿ ಸೊ ಜಾಸ್ತಿ ಕೊದಿ ಬರಂಗೆ ಮಾಡ್ತಾರಂತೆ. ನಂತರ ನಾನು ಹೋಗಿರೋ ಟೈಮಿಗೆ ಒಂದು ಕಬ್ಬಿನ ಪೂರ್ತಿ ಬೆಲ್ಲ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅದಕ್ಕೆ ಅದಿಷ್ಟು ವಿಡಿಯೋಸ್ ಮುಗಿಸ್ಕೊಂಡು ಬರೋಣ ಅಂತ ನಾನು ಹೋಗಿದ್ದೆ. ನೋಡ್ತಾ ಇದ್ದೀರಾ, ಇದೇ ನೋಡಿ ಬೆಲ್ಲ. ಇದೇ ಥರ ದೊಡ್ಡ ಟ್ರಂಕಲ್ಲಿ ಬೆಲ್ಲ ಹಾಕಿ ಇಟ್ಟಿಡ್ತಾರಂತೆ. ನಂತರ ಅದನ್ನೆಲ್ಲ ಬಾಕ್ಸಿಗೆ ತಣ್ಣಗಾದ್ಮೇಲೆ ಶಿಫ್ಟ್ ಮಾಡ್ತಾರಂತೆ. ಅದೇ ಸೈಡ್ ಗ್ಯಾಪಲ್ಲಿ ನಾನು ಒಂದಿಷ್ಟು ಬೆಂಕಿ ಹಾಕೋಣ ಅಂತ ಹೇಳಿ ನಾನು ಕೂಡ ತೊಗೊಂಬಂದಿದ್ದೆ. ಅಲ್ಲಿ ಕಬ್ಬಿನ ಹಾಲು ಮಾಡಿ ಆ ಜೂಲಿನೆಲ್ಲ ತೊಗೊಬಂದು ಹೊರಗಡೆ ಒಣಸಿ ನಂತರ ಅದನ್ನೇ ಇಳ್ತೆಂದು ಮಾರನೇ ದಿನ ಹಾಕಿ ಅದನ್ನು ರಾತ್ರಿ ಆಲೆ ಮನೆಗೆ ಬೆಂಕಿ ಹಚ್ಚಕ್ಕೆ ಯೂಸ್ ಮಾಡ್ತಾರಂತೆ. ಅಂದರೆ ಇಲ್ಲಿ ಯಾವುದೇ ಥರ ಸೌದೆ ಎಲ್ಲ ವೇಸ್ಟ್ ಆಗೋದಿಲ್ಲ. ಸೊ ಇದರಲ್ಲೇ ಯೂಸ್ ಆಗುವಂಥದ್ದು. ಮತ್ತು ಇದರೊಳಗೆ ಜಾಸ್ತಿ ಬೂದಿ ಆಗೋದಿಲ್ಲ ಅಂತ. ಸೊ ಅದನ್ನು ಈಸಿಯಾಗಿ ಅವ್ರು ಕ್ಲಿಯರ್ ಮಾಡ್ಬೋದಂತೆ. ಇವ್ರು ನೋಡ್ತಾ ಇದ್ರು ಬೆಲ್ಲದ ಪಾಕ ಕರೆಕ್ಟಾಗಿ ಬಂದಿದೆಯಾ ಹೇಗಿದೆ ಅಂತ ಹೇಳಿ. ಸೈಡ್ ಗ್ಯಾಪಲ್ಲಿ ನಾನೊಂದಿಷ್ಟು ವಿಡಿಯೋಸ್ ಮಾಡಿಕೊಂಡೆ. ತಮ್ಮನ ನೋಡ್ತಾ ಇದ್ರ ಫುಲ್ ಇದು ಮಾಡ್ತಾಯಿದ್ರು. ನಾನು ಲೈವ್ಗೆ ಬಂದ್ರ ಮೇಲೆ ಒಂಚೂರು ಬೆಲ್ಲ ಕುಡಿ ತಿನ್ನಲೇಬೇಕು ಅಂತ ಹೇಳಿ ಬೆಲ್ಲ ಕೊಟ್ಟರು. ನೋಡ್ತಾ ಇದ್ರ ಜರಿ ಬೆಲ್ಲ ಹೇಗಿತ್ತು ಅಂತ. ಟೇಸ್ಟ್ ಅಂತೂ ಸಖತ್ ಆಸಮ್ ಆಗಿತ್ತು. ನನಗಂತೂ ರಾಶಿನೇ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಜೊತೆಗೆ ನನಗೆ ಇದನ್ನು ನೆನಪು ಮಾಡಿದಾಗ ನೆನಪಾಗಿದೆ, ಒಂದು ಜೇನುತುಪ್ಪದ ವಿಡಿಯೋ ಮಾಡೋಕ್ಕೆ ಹೋದಾಗ ಜೇನನ್ನು ಬಾಯಿಗೆ ಹಾಕ್ಕೊಂಡು ಫುಲ್ ಕೆಮ್ಮಾಗಿ ಕಂಟ್ರೋಲೇ ಮಾಡೋಕ್ಕಾಗಿಲ್ಲ ಬಿಕಾಸ್ ಆಫ್ ಮಾತಾಡಿದ್ದಕ್ಕೆ. ಇದನ್ನು ತಿನ್ನಬೇಕಾದ್ರೆ ನಾನು ಅದೇ ಎಕ್ಸ್ಪೀರಿಯನ್ಸ್ನ ಹೇಳ್ತಾ ಇದ್ದೆ. ಸಪೋಸ್ ಮಾತಾಡಿದರೆ ಮತ್ತೇನಾದರೂ ನನ್ನ ಗಂಟ್ಲಲ್ಲಿ ಹಿಡ್ಕೊಳತ್ತಾ ಅಂತ. ನಂತರ ಏನಾಯಿತು, ನಾನು ತಿಂದು ಎಲ್ಲ ಮುಗಿಸೋಷ್ಟೊಳಗೆ ಇವರು ಕೂಡ ಗಾಣನ ತಂದೆ ಬಿಟ್ಟರು. ನೋಡ್ತಾ ಇದ್ದೀರಾ ಹೀಗೆಲ್ಲ ಇರತ್ತೆ ಅಂತ. ಇದು ಪಾಕ ಬಂದ್ರ ಮೇಲೆ ನಂತರ ಹೀಗೆ ತಗೊಬಂದು ಎಳೆದು ಇಲ್ಲಿ ಹಾಕುವಂಥದ್ದು. ಸೊ ಇದನ್ನು ಚಂದ ಮಾಡಿ ಸೋಸಿ ಮಾಡುವಂಥದ್ದು. ಫುಲ್ ಬಿಸಿ ಇರತ್ತೆ. ಅದೇ ಹೇಳ್ತಾ ಇದ್ರು, ಒಂಚೂರೇನಾದರೂ ಏನಾದರೂ ಬಿತ್ತು ಅಂದರೂ ಎತ್ತಕ್ಕೆ ಆಗೋದಿಲ್ಲ, ಅಷ್ಟು ಕೊದೀತಾ ಇರತ್ತೆ ಅಂತ. ಲೆಕ್ಕ ಹಾಕಿ ಲೈಕ್ 4 ಅವರ್ 3 ಅವರು ಫುಲ್ ಕಾಯ್ತಾನೆ ಇರುತ್ತೆ ಆ ಕಬ್ಬಿನ ಹಾಲು. ಆವಾಗಲೇ ಹೇಳ್ದಂಗೆ ಏನು 18 ಇದನ್ನು ಮಾಡಿದಾಗ 2 ಬಾಟಲ್ ಕಪ್ಪಾಗೋದು. ಅಂದರೆ ಲೆಕ್ಕ ಹಾಕಿ, ಅಂದರೆ ಕಬ್ಬಿನ ಹಾಲು 12 ಬಾಟ್ಲ್ ಹಾಕಿದಾಗ ನಿಮಗೆ ಸಿಗೋದು 2 ಬಾಟಲ್ ಅಷ್ಟೇ ಬೆಲ್ಲ. ಹಾಗಾಗಿ ಸೊ ನೋಡ್ತಾ ಇದ್ರೆ ಅದನ್ನು ಜರಡಿ ಮಾಡಿ ಅದನ್ನು ಫುಲ್ ಕ್ಲೀನಾಗಿ ಮಾಡ್ತಾಯಿದ್ರು. ಇದರೊಳಗೂ ಕೂಡ ಒಂದು ಸಣ್ಣ ಹುಡುಗ ಬಂದಿದ್ದ. ನೋಡಿದ್ರೆ ಖುಷಿ ಆಗ್ತಾಯಿತ್ತು. ನೋಡಿದ್ರಲ್ಲ ಹೇಗೆಲ್ಲ ಇರುತ್ತೆ ಆಲೆ ಮನೆ ಅಂತ ಹೇಳಿ. ನೀವು ಇದನ್ನೆಲ್ಲ ನೋಡಿದ್ದೀರಾ? ಹಾಗಾದರೆ ತಪ್ಪದೆ ಕಮೆಂಟ್ ಹಾಕಿ. ಆಲೆ ಮನೆ ಈ ವರ್ಷದ ಆಲೆ ಮನೆ ಹಬ್ಬ ಹೇಗಾಯಿತು, ಆಲೆ ಮನೆ ಹಬ್ಬಕ್ಕೆ ನೀವು ಕೂಡ ಹೋಗಿದ್ರಾ ಅಂತ. ನೋಡ್ತಾ ಇದ್ರಲ್ಲ ಇದೇ ಒಲೆ. ಸೊ ಹೇಗಿರತ್ತೆ ಅಂತ ಹಾಕಿದಾಗ ನಮಗೆ ಜಾಸ್ತಿ ಅಂತ ಅನಿಸುತ್ತೆ, ಬಟ್ ಹೀಗೆಲ್ಲ ಇರತ್ತೆ. ಸಖತ್ ಖುಷಿ ಆಯಿತು. ಲಾಸ್ಟಿಗೆ ಈ ಒಂದು ವಿಡಿಯೋ ಮುಗಿಸಿ ನಾನು ಕೂಡ ಹೊರಟಿದ್ದೆ. ಹೊರಡೋಕ್ಕಿಂತ ಮುಂಚೆ ಅಮ್ಮ ಹೇಳಿದ್ರು ಇಲ್ಲಿಗೆ ಬಂದ್ರ ಮೇಲೆ ಒಂಚೂರು ಊಟ ಮಾಡ್ಕೊಂಡು ಹೋಗಬೇಕು ಅಂತ. ನಾನು ಇದೆಲ್ಲ ನೋಡಿ ಸೀದಾ ಹೋಗಿದ್ದೆ ಪಲಾವ್ ಕಡೆಗೆ, ಊಟದ ಕಡೆಗೆ. ಬೆಳದಿಂಗಳಲ್ಲಿ ಊಟ ಮಾಡಬೇಕಂದ್ರೆ ಎಷ್ಟು ಸಖತ್ತಾಗಿರುತ್ತೆ ಅಂತ ನೀವೇ ನೋಡಿ. ಕತ್ಲಲ್ಲಿ ಏನೋ ಕಾಣದೇ ಇರ್ಬೋದು, ಬಟ್ ಲಾಟ್ಸ್ ಆಫ್ ಮೆಮೊರೀಸ್, ಲಾಟ್ಸ್ ಆಫ್ ಆ ಒಂದು ಲಾಟ್ಸ್ ಆಫ್ ಖುಷಿ ನನ್ನ ಹತ್ರ ಇತ್ತು. ಸೊ ನೋಡಿದ್ರಲ್ಲ ಹೇಗಿತ್ತು ಅಂತ ನೋಡ್ತಾ ಇದ್ದೀರಾ, ಎಷ್ಟು ಚೆಂದ ಕಾಣಿಸ್ತಾ ಇದೆ ಆ ವೈಬ್ ಅಂತ ಹೇಳಿ. ಅಲ್ಲ ಮನೆಯಲ್ಲಿ ಕಬ್ಬಿನ ಹಾಲೆಲ್ಲ ಮಾಡುವಂಥದ್ದು